ಮಾರಿಗಲ್ಲು. ಇದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪ್ರೀ ಪಾರ್ಕ್ ಪ್ರೊಡಕ್ಷನ್ ಅಡಿಯಲ್ಲಿ ಬಂದಿರುವಂತಹ ಒಂದು ವೆಬ್ ಸೀರೀಸ್. ಇದನ್ನ ಬರೆದು ಡೈರೆಕ್ಟ್ ಮಾಡಿರೋದು ದೇವರಾಜ್ ಪೂಜಾರಿ ಅವರು. ಕತೆ ವಿಚಾರಕ್ಕೆ ಬಂದರೆ ಟ್ರೈಲರ್ ಅಲ್ಲಿ ಹೇಳಿರೋ ಹಾಗೆ ಕದಂಬ ಡೈನಾಸ್ಟಿಯ ಆಳ್ವಿಕೆಯಲ್ಲಿ ಇದ್ದಂತಹ ಊರು. ಅಲ್ಲಿ ಕದಂಬರ ಕಾಲದಲ್ಲಿ ಬಚ್ಚಿಟ್ಟಿರುವಂತಹ ನಿಧಿ ಇದೆ. ಇದನ್ನ ಮಾರಿ ಅನ್ನುವಂತಹ ಶಕ್ತಿ ಆ ನಿಧಿಯನ್ನ ಕಾಯ್ತಾ ಇದೆ ಅನ್ನುವಂತಹ ನಂಬಿಕೆ. ಆ ನಿಧಿ ತಗೊಳ್ಳೋದಕ್ಕೆ ಹಾಕಿದವರ ಕತೆ ಏನಾಯ್ತು ಅನ್ನೋದನ್ನ ನಾವು ವೆಬ್ ಸೀರೀಸ್ ನೋಡಿ ತಿಳ್ಕೊಳ್ಬೇಕು. ಪ್ರೀಮೈಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸರಿಸುಮಾರು 20 ನಿಮಿಷಗಳ 7 ಎಪಿಸೋಡ್ಗಳಿವೆ. ನೆಸೆಸರಿ ಅನ್ನುವಂತಹ ಯಾವುದೇ ಡಿಮೆಟ್ಸ್ ಇಲ್ಲಿ ಅಂತ ಫಸ್ಟ್ ಎಪಿಸೋಡ್ ಅಲ್ಲಿ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಗೆ ಊರಿನ ಸ್ಟೆಪ್ಸ್ನ ಬಳಸಿಕೊಂಡಿದ್ದಾರೆ. ಪ್ರತಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗೂ ಒಂದು ಮೂವ್ ಇದೆ. ನಿಧಿ ಸಿಕ್ಕರೆ ಅವರದೇ ಆದಂತಹ ಕ್ಯಾಲ್ಕುಲೇಷನ್ ಮಾಡಿಕೊಂಡಿದ್ದಾರೆ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಧಿಕಾರಿಯಾಗಿ ಫ್ಯಾಬ್ಯುಲಸ್ ಆಕ್ಟರ್ ರಂಗಣ್ಣ ರಘು ಅವರು ಇದ್ದಾರೆ. ವರದಾ ಆಗಿ ಪ್ರವೀಣ್ ತೇಜ್, ಗೋಪಾಲಕೃಷ್ಣ ದೇಶಪಾಂಡೆ, ನಿನಾದ್, ಪ್ರಶಾಂತ್, ನಿಧಿ, ಸೂರಜ್ ಎಲ್ಲರೂ ತಮಗೆ ಕೊಟ್ಟಿರುವ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗಿದ್ದಾರೆ. ಶಿರ್ಷಿಯ ಲ್ಯಾಂಗ್ವೇಜ್ ಅಲ್ಲಿನ ಡೈರೆಕ್ಟ್ ಎಲ್ಲವನ್ನ ಆದಷ್ಟು ರಿಯಲಿಸ್ಟಿಕ್ ಆಗಿ ಇಟ್ಟಿದ್ದಾರೆ. ಸೀರಿಯಸ್ನ ಫಸ್ಟ್ 3 ಎಪಿಸೋಡ್ಗಳು ಸ್ಲೋ ಇದೆ, ಮುಂದೆ ಸಾಗ್ತಿಲ್ಲ ಎಂದು ಅನಿಸುತ್ತೆ. ಬಟ್ ಟ್ರೆಜರ್ ಹಂಟ್ ಅನ್ನುವಂತಹ ಎಪಿಸೋಡ್ ಆದ ಮೇಲೆ ಒಂದು ಕಾಸ್ಟ್ವಿಕ್ ಅಪಿಯರ್ ಆಗುತ್ತೆ. ಅಲ್ಲಿಂದ ಸೀರಿಯಸ್ಗೆ ಒಂದು ಅಪ್ವರ್ಡ್ ಗ್ರಾಫ್ ಶುರುವಾಗಿ ಕೊನೆ ಎಪಿಸೋಡ್ ತನಕ ಒಂದು ಟೆನ್ಷನ್ ಅನ್ನೋದು ರೈಸ್ ಆಗ್ತಾನೆ ಹೋಗುತ್ತೆ. ರಾತ್ರಿ ಅನ್ನುವಂತಹ ಇಲ್ಯೂಜ್ಮೆಂಟ್ ಒಂದು ಸಸ್ಪೆನ್ಸ್ ಫ್ಯಾಕ್ಟರ್ ಆಗಿ ಯೂಸ್ ಮಾಡಿಕೊಂಡಿದ್ದಾರೆ. ಕಾಂತಾರದ ಒಂದಷ್ಟು ಛಾಯೆ ಈ ಸೀನ್ಗಳಲ್ಲೂ ಕಾಣುತ್ತೆ. ಬಟ್ ಪ್ಲಾಟ್ ಚೇಂಜ್ ಇರೋದ್ರಿಂದ ಆ ಸಿನಿಮಾದ ನೆನಪಿನಿಂದ ಆದಷ್ಟು ನಮ್ಮನ್ನು ದೂರ ಹೋಗುವಂತೆ ಮಾಡುತ್ತೆ. ಸೀರೀಸ್ನ ಟ್ರೈಲರ್ ಅಲ್ಲಿ ತೋರಿಸಿರೋ ಟ್ರೆಜರ್ ಹಂಟ್ ಎಪಿಸೋಡ್ ತುಂಬಾ ಈಸಿಯಾಗಿ ಹೋಗುತ್ತೆ ಅಂತ ಅನಿಸುತ್ತೆ. ಆ ಫ್ಯಾಕ್ಟರ್ನ ಇನ್ನೂ ಸಾಕಷ್ಟು ಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡಿಕೊಂಡಬಹುದಿತ್ತು ಅಂತ ನನ್ನ ಒಪಿನಿಯನ್. ರೈಟಿಂಗ್ ಅಲ್ಲಿ ಹಾನೆಸ್ಟ್ ಸೀನ್ಸ್ 2 ಕಾಣಿಸುತ್ತೆ. ಎಡಿಟಿಂಗ್ ಇಂದ ಎಪಿಸೋಡ್ ಆದಷ್ಟು ಎಂಗೇಜಿಂಗ್ ಆಗಿ ಇಡೋದ್ರಲ್ಲಿ ಸಕ್ಸಸ್ಫುಲ್ ಕೂಡ ಆಗಿದ್ದಾರೆ. ಇನ್ನು ಈ ಸೀರೀಸ್ನ ಟೆಕ್ನಿಕಲ್ ಕಡೆಗೆ ಬರೋದಾದ್ರೆ SK ರಾವ್ ಅವರ ಸಿನಿಮಾಟೋಗ್ರಫಿ ಆ್ಯಂಡ್ ಹಿಸ್ಟ್ರಿ ಮತ್ತು ಗಣೇಶ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಸೂಪರ್ಡ್ ಆಗಿದೆ. ಈ ಸೀರೀಸ್ ತುಂಬಾ ಗ್ರೌಂಡೆಡ್ ಆಗಿರೋದು ಈ ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ ಮಾಡಿದೆ. ಅದರಲ್ಲೂ ಬೇಡರ ವೇಷ ಅನ್ನುವಂತಹ ಎಪಿಸೋಡ್ ಅಲ್ಲಿ ನೀನಾ ನಾನಾ ಅಂತ ಒಳ್ಳೆ ರೀತಿಯಲ್ಲಿ ಫೈಟ್ ಕೂಡ ಇದೆ. ಸೀರಿಯಸ್ ಒಂದಷ್ಟು ಕಡೆ ಫ್ಲಾಟ್ ಆಗ್ತಿದೆ ಆ್ಯಂಡ್ ಜೀವನ್ ಆಗ್ತಿದೆ ಅನ್ನೋ ಅಷ್ಟರಲ್ಲೇ ಯಾವುದೋ ಒಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟು ಆಡಿಯನ್ಸ್ ಕತೆ ಇಂದ ಡಿಸ್ಕನೆಕ್ಟ್ ಆಗದೆ ಇರೋ ಥರ ಸ್ಕ್ರೀನ್ ಪ್ಲೇ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಥರದ ರೂಟೆಡ್ ಕಲ್ಚರ್ ವಿಷಯಗಳನ್ನು ತಗೊಂಡಿದ್ದಾರೆ. ಅಲ್ಲಿನ ವಿಚಾರಗಳನ್ನು ವೈಭಿಸೋದನ್ನ ನೋಡ್ತಿದ್ವಿ. ಬಟ್ ಇಲ್ಲಿ ಆಲ್ಮೋಸ್ಟ್ ರಿಯಲ್ ಅನ್ನೋ ಥರ ತೋರಿಸಿದ್ದಾರೆ. ಸದ್ಯಕ್ಕೆ ನಮ್ಮಲ್ಲಿ ಬಂದಿರುವಂತಹ ವೆಬ್ ಸೀರೀಸ್ಗಳಿದ್ದ ಬೆಸ್ಟ್ ಕ್ವಾಲಿಟಿ ಅಂತ ಯಾವುದೇ ಡೌಟ್ ಇಲ್ಲದೆ ಹೇಳಬಹುದು. ಈ ವೆಬ್ ಸೀರೀಸ್ ಶೂಟ್ ಮಾಡಿರೋದು ಕೇವಲ 23 ದಿನದಲ್ಲಿ. ಈ ಕ್ವಾಲಿಟಿ ಆ ಟೈಮ್ಲಿ ತಂದಿರೋದಕ್ಕೆ ಈ ಫಿಲ್ಮ್ಗೆ ಹ್ಯಾಟ್ಸ್ ಆಫ್. ಬಟ್ ವೆಬ್ ಸೀರೀಸ್ ಅಲ್ಲಿ ಒಂದು ಅನಿಮಲ್ ಅನ್ನ ಯೂಸ್ ಮಾಡಿಕೊಂಡಿದ್ದಾರೆ. ಎಂಡ್ ಅಲ್ಲಿ ಬರುವಂತಹ VFX ಕ್ವಾಲಿಟಿ ವಾಸ್ ನಾಟ್ ಎಪ್ ದಿ ಮಾರ್ಕ್ ಅಂತ ಅನಿಸುತ್ತೆ. ಫಸ್ಟ್ ಬಿಟ್ಟಂತಹ ಒಂದು ಟೀಸರ್ ಅಲ್ಲಿ ಒಂದಷ್ಟು ಜನರೇಟೆಡ್ ವಿಡಿಯೋ ಅದರಲ್ಲಿ ನಮ್ಮ ಅಪ್ಪು ಅವರನ್ನ ತೋರಿಸಿದ್ದಾರೆ. ಬಟ್ ಅದು ಸೀರೀಸ್ ಅಲ್ಲಿ ನಮಗೆ ಕಾಣಿಸೋದಿಲ್ಲ. ಸೀರೀಸ್ ಅಲ್ಲಿ ಆಗುವಂತಹ ಒಂದಷ್ಟು ವಿಚಾರಗಳನ್ನ ಸುಮ್ಮನೆ ನೆರೇಟ್ ಮಾಡ್ತಾರೆ. ಬಟ್ ಅದು ಹೇಗೆ ನಡೆದಿತ್ತು ಅಂತ ತೋರಿಸಿದ್ರೆ ಇನ್ನಷ್ಟು ಚೆನ್ನಾಗಿ ಮತ್ತು ರೈಟಿಂಗ್ ಅಲ್ಲಿ ಯೂಸ್ ಮಾಡಿಕೊಂಡಿದ್ರೆ ಕತೆ ಗಟ್ಟಿಯಾಗಿರೋದು ಅಂತ ನನ್ನ ಒಪಿನಿಯನ್. ಇದು ನಮ್ಮ ವೆಬ್ ಸೀರೀಸ್ಗಳು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸೆಟ್ ಮಾಡುತ್ತದೆ.
ಇದೇ ಟೈಮ್ಲಿ ಇನ್ ಮೈ ಒಪಿನಿಯನ್ ಮಾರಿಗುಲ್ಲು ಒಂದು ಒಳ್ಳೆ ಬೌಂಡರಿ ಬಾರಿಸಿದೆ ಅಂತಾನೆ ಹೇಳ್ತೀನಿ. ನಮ್ಮ ಪ್ರಕಾರ ಈ ಸೀರೀಸ್ನ ಯಾವುದೇ ಯೋಚನೆ ಇಲ್ಲದೆ ನೋಡಬಹುದು. ಡೆಫಿನೆಟ್ಲಿ ನಿಮ್ಮ ಟೈಮ್ಗೂ ಅದು ವರ್ತ್ ಇದೆ ಅಂತ ಹೇಳ್ತೀನಿ. ಆ್ಯಂಡ್ ಇಟ್ಸ್ ಎ ಫ್ಯಾಮಿಲಿ ವಾಚ್. ಇದನ್ನು ನೋಡಿದ ನಿಮಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಮರೆಯದೆ ಡಿಸ್ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.